ಈ ವಿಷಯನ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಕೃಷ್ಣ ಗೌತಮಿ ಹತ್ರ ರಹಸ್ಯ ಹಾಗೆ ಇರುತ್ತೆ, ಆದ್ರೆ ನಿಮ್ಮ ಹತ್ರ ಇರಲ್ಲ ಡ್ಯಾಡಿ. ಅದಕ್ಕೆ ಹೇಳಲಿಲ್ಲ. ಸಡನ್ ಆಗಿ ಅವನಿ ಅವ್ರು ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಬರೋದನ್ನ ನೋಡಿನೇ ಇವಳನ್ನ ಬಚ್ಚಿಟ್ಟಿದ್ದು. ಒಟ್ನಲ್ಲಿ ತಿರುಗಿ ವಾಪಸ್ ನಮ್ಮ ಮನೆಗೆ ಬಂದ್ಲು. ಸರಿ, ಇವಾಗ ಇವಳನ್ನ ಏನ್ ಮಾಡ್ತೀಯಾ? ಫಾರಿನ್ ಅವ್ರ ಹತ್ರ ಇವಳನ್ನ ಕಿಡ್ನಾಪ್ ಮಾಡಿಸಿರೋದಕ್ಕೆ ಇವಳನ್ನ ಅಡ್ಡ ಇಟ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ತೀನಿ. ಏನ್ ಮಾಡ್ತೀಯಾ? 16 ಊರಿಗೆ ನನ್ನ ಅತ್ತೆ ದೇವತೆ ಆಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಆ ಅಮ್ಮನವರ ವಿಗ್ರಹ. ಆ ಅಮ್ಮನವ್ರ ವಿಗ್ರಹ ಆ ಮನೆಯಿಂದ ಹೇಗಾದ್ರೂ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಆ ಅವನಿ ಕೈಯಿಂದನೇ ಅದನ್ನ ಹೊರಗಡೆ ತರಿಸ್ತೀನಿ. ಕೃಷ್ಣ, ಇವಳಗ್ ಪ್ರಜ್ಞೆ ಬರೋದಕ್ಕಿಂತ ಮುಂಚೆನೆ ಇವಳನ್ನ ಇಲ್ಲಿಂದ ನಾವು ಕರ್ಕೊಂಡು ಹೊರಗಡೆ ಹೋಗ್ಬೇಕು. ಎಲ್ಲಿಗೆ? ನಾವ್ ಕಾರಲ್ಲಿ ಎಲ್ಲ ವಿಷಯನೂ ಮಾತಾಡ್ಕೊಳ್ಳೋಣ. ಮೊದಲು ಇವಳನ್ನ ಕರ್ಕೊಂಡ್ ಬಾ. ಫೈನಲ್ ಗೇಮ್ ಈಗ ಸ್ಟಾರ್ಟ್ ಮಾಡ್ತೀನಿ. ಸರಿ, ಆಗ್ಲಿ. ಕಷ್ಟದಲ್ಲಿ ಸುಖದಲ್ಲಿ ಜೊತೆಗಿರೋ ಗಂಡ ಹೆಂಡತಿ ನೋಡಿದೀನಾದ್ರೆ ಅಪರಾಧ ಮಾಡೋದ್ರಲ್ಲಿ ಕೂಡ ಒಟ್ಟಿಗೆ ಇರೋ ಗಂಡ ಹೆಂಡತಿ ಇವರನ್ನೇ ನೋಡ್ತಿದ್ದೀನಿ. ಕೊನೆಗೆ ಇಬ್ರು ಏನಾಗ್ಬಿಡ್ತಾರೋ ಏನೋ. ಎಲ್ಲಿಂದ ಬರ್ತಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ ಹೇಳಿ. ಸೌಮ್ಯನ ಹುಡ್ಕೋದಕ್ಕೆ ಹೋಗಿದ್ವಿ ಅತ್ತೆ. ಸೌಮ್ಯಗೋಸ್ಕರ ನೀವು ಹುಡ್ಕಕ್ ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಹಾರಿಕಾ ಅವ್ರ ಮನೆಗೆ ಹುಡ್ಕೋದಕ್ಕೆ ಯಾಕೆ ಹೋಗಿದ್ರಿ? ಹೌದಾ? ಆ ಮನೆ ಮೇಲೆ ನಿಮ್ಗೆ ಯಾಕೆ ಅನುಮಾನ ಬಂತು? ಅವ್ರ ಮನೇಲಿ ಯಾಕೆ ಹುಡುಕ್ಬೇಕು? ಸೌಮ್ಯ ಹೋಗೋದನ್ನ ದಾರಿಲಿ ಯಾರೋ ನೋಡಿ ಹೇಳಿದ್ರು. ಅವಾಗ ನಾವು ನಿಹಾರಿಕಾ ಅವ್ರ ಮನೆ ಹತ್ರನೇ ಇದ್ವಿ. ಆ ಮನೆ ಒಳಗೆ ಹೋಗಿದ್ದಾಳೇನೋ ಅಂತ ಹುಡುಕಿದ್ವಿ. ಅದ್ರಲ್ಲಿ ತಪ್ಪೇನಿದೆ? ನಿಹಾರಿಕಾ ಕೃಷ್ಣನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ ಸಾಲದು ಅಂತ ಆ ಮನೆಗೆ ಚೆಕಿಂಗ್ ಮಾಡೋಕ್ ಹೋಗೋದು ಎಷ್ಟ್ರ ಮಟ್ಟಿಗೆ ಸರಿ ಹೇಳು? ಈಗಷ್ಟೇ ನಿಹಾರಿಕಾ ಫೋನ್ ಮಾಡಿ ಈ ವಿಷಯ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ನೀವ್ ಮಾಡಿರೋ ಕೆಲ್ಸಕ್ಕೆ ಗೌತಮಿ ಶೇಖರ್ ಇಬ್ರು ಫೀಲ್ ಆದ್ರು. ಅನುಮಾನ ಇರೋ ಕಡೆ ಹುಡುಕಿದ್ರೆ ತಪ್ಪೇನಿದೆ ಅತ್ತೆ? ಇಂಥ ಮಾತಾಡ್ಬೇಡ ಅವನಿ. ನಿನ್ ರೂಮಲ್ಲೇ ಬಚ್ಚಿಟ್ಕೊಂಡು ನೀನೇ ನಾಟಕ ಆಡ್ತಿದ್ಯಾ ಅಂತ ಯಾರಾದ್ರೂ ಬಂದು ನಿನ್ ರೂಮ್ನ ಚೆಕ್ ಮಾಡಿದ್ರೆ ನಿನ್ಗೆ ನೋವಾಗಲ್ವಾ? ನಿನ್ ಕೋಪ ಬರಲ್ವಾ? ನಮ್ ವಿಷಯಕ್ಕೆ ಬಂದಾಗ ಒಂಥರ, ಇನ್ನೊಬ್ರು ವಿಷಯಕ್ಕೆ ಬಂದಾಗ ಇನ್ನೊಂದ್ ಥರ ಇರಬಾರ್ದಲ್ವಾ ಅವನಿ? ಶೇಖರ್ ಅವರು ಗೌತಮಿ ಅವರು ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು. ಮತ್ತೊಬ್ರಾಗಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತಿದ್ರು. ನಿಹಾರಿಕಾ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡಿ ಐಡಿಯಾ ಕೊಡು ಬಾಬಾ. ನೋಡಿದ್ರಾ? ಭಾವ ಅನ್ನೋ ಮರ್ಯಾದೆನೂ ಕೂಡ ಇಲ್ದೆ ಹೇಗ್ ಬೇಕಾ ಬಿಟ್ಟಿ ಮಾತಾಡ್ತಿದ್ದಾನೆ. ಅವನಿ ಪಕ್ಕದಲ್ಲಿದ್ರೆ ಸಾಕು, ಇವನ್ ಮನಸ್ಸಿಗೆ ಏನಾಗತ್ತೋ, ಇವನ್ ಬುದ್ಧಿ ಯಾಕೆ ಬದಲಾಗತ್ತೋ ಅರ್ಥನೇ ಆಗಲ್ಲ. ಅವನಿ, ನಡೆದಿದ್ದೇನೋ ನಡೆದು ಹೋಯ್ತು. ನಿಮ್ಮಿಂದಾನೇ ನಿಹಾರಿಕಾ ಹೋಗಿರೋದಕ್ಕೆ ನೀವು ಒಂದ್ ಕೆಲಸ ಮಾಡಿ. ಏನ್ ಮಾಡ್ಬೇಕತ್ತೆ? ನಿಹಾರಿಕಾ ಹತ್ರ ಹೋಗಿ ಸಾರಿ ಹೇಳಿ ಇಬ್ರನ್ನು ಕರ್ಕೊಂಡ್ ಬನ್ನಿ. ಕೃಷ್ಣ ಮಾಡಿದ ಆಕ್ಸಿಡೆಂಟ್ ವಿಷಯದಲ್ಲಿ ನೀನ್ ಅರೆಸ್ಟ್ ಆದಾಗ ಸುಜಾತ ಅವ್ರ ಮನೆಗೆ ಬಂದು ನಿಮಗ್ ಸಾರಿ ಹೇಳಿ ನಿಮ್ಮನ್ನ ಕರ್ಕೊಂಡ್ ಬಂದ್ರು. ಈಗ ನೀವು ಹೋಗೋದ್ರಲ್ಲಿ ತಪ್ಪೇನಿದೆ? ತಕ್ಷಣ ಹೊರಡಿ. ಅತ್ತೆ ಹೇಳಿದ್ದು ಕೇಳಿಸ್ಲಿಲ್ವಾ? ಕೇಳ್ಬೇಕು ಅನ್ಸ್ತಿಲ್ವಾ? ಇಲ್ಲ ಅಂದ್ರೆ ಅಮ್ಮನ್ ಮಾತು ಅಂದ್ರೆ ಗೌರವ ಇಲ್ವಾ? ಈ ಮನೆಯಲ್ಲಿ ಅಮ್ಮನ ಮಾತನ್ನ ಮನಸ್ಫೂರ್ತಿಯಾಗಿ ಗೌರವಿಸೋದು ಅವನಿ ಒಬ್ಳೆ.
ಉಳಿದವರೆಲ್ಲರೂ ಮನ್ಸಲ್ಲಿ ಒಂದಿಡ್ಕೊಂಡು ಹೊರಗಡೆ ಇನ್ನೊಂದ್ ಥರ ನಟಿಸ್ತಾರೆ. ಎಂತ ಮಾತಂದೆ ಬಾಮ ಇದ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ನಾನು ಹೇಳಿದ್ದು ನಿಜನೋ ಅಲ್ವಾ ಅಂತ. ಪ್ರಪಂಚದಲ್ಲಿ ಅವನೇ ಒಬ್ಳೆ ಗುಣವಂತೆ ಬುದ್ಧಿವಂತೆ ಅನ್ನೋ ಹಾಗೆ ಮಾತಾಡ್ಬೇಡ ಶ್ರೀಕರ್. ಅವನಿ, ನಾನು ಹೇಳಿದ್ದು ಅರ್ಥ ಆಯ್ತಾ ಇಲ್ವಾ? ಅತ್ತೆ, ನಿಮ್ ಮಾತನ್ನ ನಾನು ಯಾವತ್ತೂ ಧಿಕ್ಕರಿಸ್ಬೇಕು ಅನ್ಕೊಳ್ಳಲ್ಲ. ನೀವು ಹಾಕಿದ ಗೆರೆನ ದಾಟ್ಬೇಕು ಅಂತ ಅನ್ಕೊಳ್ಳಲ್ಲ. ಆದ್ರೆ ನೀವು ಕೂಡ ನ್ಯಾಯವಾಗಿ ಯೋಚಿಸಿ, ಮಾಡದೇ ಇರೋ ತಪ್ಪಿಗೆ ನಾನು ಹೇಗೆ ಕ್ಷಮಾಪಣೆ ಕೇಳಲಿ? ನಿಮ್ ತಪ್ಪಿಲ್ಲ ಅಂದಾಗ ನೀವ್ ಯಾರಿಗಾದ್ರೂ ಕ್ಷಮಾಪಣೆ ಕೇಳ್ತೀರಾ ಅಮ್ಮ? ಪ್ರಶ್ನೆಗಳು ಬೇಡ ಶ್ರೀಕರ್. ಇದು ಪ್ರಶ್ನೆ ಅಲ್ಲಮ್ಮ, ಧರ್ಮದಿಂದ ಕೇಳೋದು. ಸೌಮ್ಯ ಕಾಣಿಸ್ದೇ ಹೋಗಿರೋ ವಿಷಯದಲ್ಲಿ ನಿಹಾರಿಕಾ ಪಾತ್ರ ಇದೆ ಅಂತ ನಂಗೆ ಈಗಲೂ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಹೇಳ್ದ ಹಾಗೆ ನಾನು ಮಾಡೋಕ್ಕಾಗಲ್ಲ. ನಾನು ಹೋಗೋಕ್ಕಾಗಲ್ಲ, ಕ್ಷಮಾಪಣೆ ಕೇಳೋದಿಲ್ಲ, ಮನೆಗೆ ಕರ್ಕೊಂಡು ಬರೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಇಂಥ ಮಾತುಗಳಿಂದಾನೆ ನೀನು ನಿಮ್ಮಕ್ಕ ನಿಹಾರಿಕಾ ಮನ್ಸಿಗೆ ನೋವು ಮಾಡಿದ್ರಿ. ನೋವು ಯಾರಿಗಾಗಿದೆ ಅಂತ ನೀವು ಗುರ್ತಿಸ್ತಾ ಇಲ್ಲ ಅತ್ತೆ. ಹಾಗಾದ್ರೆ ನಿನ್ನ ಕೊನೆ ಮಾತು? ನಾನು ಹೇಳ್ದ ಹಾಗೆ ನಡ್ಕೊಂತೀನಿ ಅತ್ತೆ. ನನ್ನ ಮಾತನ್ನು ಕೂಡ ಧಿಕ್ಕರಿಸಿ ನಿಹಾರಿಕಾ ಕೃಷ್ಣನ ನೀನ್ ಕರ್ಕೊಂಡು ಬರೋದಿಲ್ಲ ಅಂತ ಹೇಳ್ತಿದ್ಯಲ್ಲ. ಏನ್ ಮಾಡ್ಬೇಕೋ ನನಗ್ ಗೊತ್ತು. ಇದ್ರ ಪರಿಣಾಮಗಳು ಹೇಗೆ ಇದ್ರು ಅನುಭವಿಸೋದಕ್ಕೆ ರೆಡಿಯಾಗಿರಿ. ಅತ್ತೆ, ಅವನಿ ನಿಮ್ ಮಾತನ್ನ ಕೂಡ ಕೇಳ್ತಾ ಇರೋದು ತುಂಬಾ ವಿಚಿತ್ರವಾಗಿದೆ. ನೋ ಆಂಟೋನಿ, ಗಿವ್ ಮೀ ಲಾಸ್ಟ್ ಒನ್ ಚಾನ್ಸ್. 1 ವೀಕಲ್ಲಿ ಅಮ್ನೋರ್ ವಿಗ್ರಹದ ಜೊತೆಗೆ ನಿಮ್ಮ ಹತ್ರ ಬರ್ತೀವಿ. ಥ್ಯಾಂಕ್ ಯು ಆಂಟೋನಿ. ಆಂಟೋನಿಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಮಿಸ್ಟರ್ ಡೇವಿಡ್, ಏನ್ ನಿಹಾರಿಕಾ, ಫೋನ್ ಕೂಡ ಮಾಡ್ದೆ ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಸೌಮ್ಯ ಎಲ್ಲಿದ್ದಾಳೆ? ನೀವು ಹೇಳ್ದಾಗೆ ಕಿಡ್ನಾಪ್ ಮಾಡಿ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಟು ಅಲ್ಲಿ ನಮ್ಮ ಹುಡುಗರನ್ನ ಬಿಟ್ಟಿದ್ದೀವಿ. ಸೌಮ್ಯ ಕೂಡ ಅಲ್ಲೇ ಇದ್ದಾಳೆ. ನಿಮ್ ತಲೆ, ನಿಮ್ಮಂಥವ್ರನ್ನ ನಂಬ್ಕೊಂಡ್ರೆ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗತ್ತೆ. ಏನಾಯ್ತು ಮೇಡಮ್? ನೀವು ಸೌಮ್ಯನ ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ರೋ ಆ ಜಾಗದಿಂದ ಅವಳು ತಪ್ಪಿಸ್ಕೊಂಡಿದ್ದಾಳೆ. ವಾಟ್? ಎಸ್. ಇಂಪಾಸಿಬಲ್. ಕೃಷ್ಣ, ಇವಾಗ್ಲಾದ್ರೂ ನಂಬ್ತೀರಾ? ಇಲ್ಲ ಅಂದ್ರೆ ಇದೆಲ್ಲ ಕನ್ಸು ಅನ್ಕೋತೀರಾ? ಏನಾದ್ರೂ ಕೆಲಸ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ಬೇಕು. ಚಿಕ್ಕ ಹುಡುಗಿ, ಇವಳಿಗಿರೋ ಬುದ್ಧಿ ಸ್ವಲ್ಪನೂ ನಿಮಗಿಲ್ಲ. ನಿಮ್ಮ ಕಡೆಯವ್ರ ಹತ್ರನೇ ಬಿರಿಯಾನಿನ ತರಿಸ್ಕೊಂಡು ಆ ಬಿರಿಯಾನಿನ ಅವ್ರ ಮುಖಕ್ಕೆ ಎರ್ಚಿ ಅಲ್ಲಿಂದ ಓಡ್ ಹೋದ್ಲು. ಅವಳ ಮುಂದೆ ನೀವು ಏನಕ್ಕಾದ್ರೂ ಪ್ರಯೋಜನಕ್ಕೆ ಬರ್ತೀರಾ? ಸುಮ್ಮನೆ ಫಾರಿನಿಂದ ಓಡ್ ಬಂದ್ರೆ ಸಾಕಾಗಲ್ಲ, ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಬೇಕು. ಹಳೆ ಸಿನಿಮಾ ನೋಡಿ ಕಿಡ್ನಾಪ್ ಸೀನ್ನ ಕಾಪಿ ಮಾಡಬೇಡಿ. ಹೊಸ ಸಿನಿಮಾ ನೋಡಿ ಸ್ವಲ್ಪ ಅಪ್ಡೇಟ್ ಆಗಬೇಕು. ಹೀಗಾಗುತ್ತೆ ಅಂತ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತಪ್ಪಿಸ್ಕೊಂಡ್ ಬಂದು ನನ್ ಮನೆ ಒಳಗಡೆ ಬಂದು ನನ್ ಕಣ್ಣಿಗೆ ಬಿದ್ದಿದ್ದಕ್ಕೆ ಸರಿ ಹೋಯ್ತು. ನಮ್ಮ ಅದೃಷ್ಟ ಚೆನ್ನಾಗಿದೆ. ಅವನಿ ಶ್ರೀಕರ್ ಇವಳಿಗೋಸ್ಕರ ಎಲ್ಲಾ ಕಡೆ ತುಂಬಾನೇ ಹುಡುಕ್ತಾ ಇದ್ದಾರೆ. ಅವರನ್ನ ಇನ್ನಷ್ಟು ಟೈಟ್ ಮಾಡ್ಬೇಕು. ಮಗುನ ಕಿಡ್ನಾಪ್ ಮಾಡಿದ್ವಿ, ಇಲ್ಲಿ ತನಕ ಓಕೆ. ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಮೊದಲು ನೀವು ಇವಳನ್ನ ಒಳಗಡೆ ಕರ್ಕೊಂಡು ಹೋಗಿ. ಮಲ್ಲೇಶ್, ಮಗುನ ಒಳಗೆ ಎತ್ಕೊಂಡು ಹೋಗು. ಈ ಸಲ ಬಿರಿಯಾನಿ ಕೇಳಿದ್ರೆ ಮೊಸರನ್ನ ತಂದ್ಕೊಡು ಅವಳಿಗೆ. ಡೇವಿಡ್, ಇನ್ ಮುಂದೆ ಕಿಡ್ನಾಪ್ ಡ್ರಾಮಾಗೆ ಫುಲ್ ಸ್ಟಾಪ್ ಇಡಬೇಕು. ನಾನು ಹೇಳ್ದಾಗ ಮಾಡಿ. ಟೆಲ್ ಮಿ ನಿಹಾರಿಕಾ. ಇಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ಇದು ವಿಷಯ.
ಇವಾಗ ನಿಮಗೆಲ್ರಿಗೂ ಅರ್ಥ ಆಯ್ತಾ ಅಥವಾ ಇನ್ನೊಂದ್ಸಲ ಹೇಳಬೇಕಾ? ಅರ್ಥ ಆಯ್ತು. ಒಳ್ಳೆಯದು. ಇವಾಗ ನಾನು ಹೇಳಿದ್ದನ್ನ ಆಸ್ ಇಟ್ ಇಸ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ಅಮ್ಮನವ್ರ ವಿಗ್ರಹ ಈ ಸಲ ನಿಮ್ ಕೈಯಲ್ಲಿರತ್ತೆ. ಓಕೆ ನಿಹಾರಿಕಾ, ನೀನು ಹೇಳ್ದಾಗೆ ಮಾಡ್ತೀವಿ. ಶಿವರಾತ್ರಿ ದಿನ ಜಾತ್ರೆನಲ್ಲಿ ಮಿಸ್ಫೈರ್ ಆಯ್ತು, ಕಿಡ್ನಾಪ್ ವಿಷಯದಲ್ಲೂ ಮಿಸ್ಫೈರ್ ಆಯ್ತು. ಇವಾಗ ನಾನು ಹೇಳಿದ್ದನ್ನ ಕೂಡ ಹಾಗೆ ಮಾಡಿದ್ರಿ ಅನ್ಕೊಳ್ಳಿ, ಇನ್ನು ನೀವು ಪೂರ್ವಕ್ಕೆ ತಿರುಗಿ ನಮಸ್ಕಾರ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ ದೇಶಕ್ಕೆ ಹೋಗ್ತಾ ಇರಬಹುದು. ನೋ ನಿಹಾರಿಕಾ, ನಿನ್ನ ಪ್ಲಾನ್ನ ಈ ಸಲ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಹಾಗಾದ್ರೆ ತಕ್ಷಣ ಅವನಿನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಕೃಷ್ಣ, ನಡಿ. ಅದೇನ್ ಮಾಡ್ತಾರೋ. ஹலோ, ನಾ ಶರವಣ பேசுறேன் சார். ಓಹ್ ಸೊಲುಂಗ ಸರ್ವಣನ್. ನಾಳಿಗೆ ಚೆನ್ನೈ ಆಫೀಸಲ್ಲಿ ಮೀಟಿಂಗ್ ಇದೆ ಸರ್. ಓಹ್ ಅಪ್ಡಿಯಾ? ಆಮಾ ಸರ್. ಸರಿ ಸರಿ, ಐ ವಿಲ್ ಬಿ ದೇರ್ ಬೈ 10 o'clock. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಾವಾ, ಯಾರ್ದು ಫೋನು? ಚೆನ್ನೈ ಹೆಡ್ ಆಫೀಸಿಂದ ಅವನೇ. ಏನಂತೆ? ಸಡನ್ ಆಗಿ ಮೀಟಿಂಗ್, ಮಾರ್ನಿಂಗ್ ಎಲ್ಲ ಅಲ್ಲಿರ್ಬೇಕಂತೆ. ಹೌದಾ? ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ವಾ? ಬ್ರಾಂಚ್ ಆಫೀಸ್ ಮೀಟಿಂಗ್ ಆಗಿದ್ರೆ ಪರ್ಮಿಷನ್ ತಗೊಳ್ಳೋ ಚಾನ್ಸ್ ಇರುತ್ತೆ, ಆದರೆ ಹೆಡ್ ಆಫೀಸ್ ಮೀಟಿಂಗ್ಸ್ ನನ್ನಂಥ ಟೀಮ್ ಲೀಡರ್ಸ್ ಮಿಸ್ ಮಾಡ್ಕೋಬಾರ್ದು. ಸೊ ಮಾರ್ನಿಂಗ್ ಫ್ಲೈಟ್ಗೆ ಹೊರಡಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಇಂಟೆನ್ಷನ್, ಬಟ್ ಇಟ್ಸ್ ಅನ್ ಎಮರ್ಜೆನ್ಸಿ. ಇಂಥ ಸಮಯದಲ್ಲಿ ನಿನ್ನ ಬಿಟ್ಟು ಹೋಗೋದು ನನಗೂ ನೋವಾಗ್ತಿದೆ. ಒಂದು ಕಡೆ ಮನೇಲಿ ಜಗಳಗಳು, ಮತ್ತೊಂದು ಕಡೆ ಸೌಮ್ಯ ಕಾಣಿಸ್ತೇ ಇರೋದು. ಸಮಸ್ಯೆಗಳ ಮಧ್ಯೆ ಬಿಟ್ಟು ಹೋಗೋದು ಸಮುದ್ರದ ಮಧ್ಯದಲ್ಲಿ ಬಿಟ್ಟು ಹೋಗೋದಕ್ಕೆ ಸಮಾನ. ಬಟ್ 2 ಡೇಸಲ್ಲಿ ವರ್ಕ್ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಪ್ಲೀಸ್ ಡೋಂಟ್ ವರಿ. ನೀನ್ ನನ್ನ ಪಕ್ಕದಲ್ಲಿದ್ರೆ ಅರ್ಜುನಾಗೆ ಕೃಷ್ಣ ಪರಮಾತ್ಮ ಜೊತೆಗಿದ್ದಷ್ಟು ಧೈರ್ಯ ಇರತ್ತೆ. ನೀನ್ ನನ್ನ ಹಿಂದೆ ಇದ್ರೆ ಆಯುಧ ಇಲ್ದೇನೆ ಹೋರಾಟಕ್ಕೆ ಹೋಗ್ಬೋದು ಅನ್ನೋ ಅಷ್ಟು ನಂಬಿಕೆ ಇರತ್ತೆ. ಗೆದ್ದಾಗ ಭುಜ ತಡ್ತೀಯ, ಬಿದ್ದಾಗ ಭುಜದ ಮೇಲೆ ಎತ್ಕೋತೀಯ. ಮನೇಲಿರೋ ಶತ್ರುಗಳಿಂದ ರಕ್ಷಣಾ ಕವಚದ ಹಾಗೆ ಕಾಪಾಡ್ತೀಯ. ಅವನೇ, ನೀನು ನಮ್ಮ ಮನೆಗೆ ರಕ್ಷಣಾ ವಲಯ ಅಂತ ನಿನಗೆ ಸಹಾಯ ಮಾಡೋದಕ್ಕೆ ಜೊತೆಗಿರೋದು ನನ್ನ ಜವಾಬ್ದಾರಿ. ಧೈರ್ಯವಾಗಿರೋ. ಇರ್ತೀನಿ ಬಾವಾ. 2 ದಿನ ಅಂತಿದ್ಯಾ ಅಲ್ವಾ? ನೀನ್ ಬರೋ ಅಷ್ಟರಲ್ಲಿ ಸೌಮ್ಯ ಬಗ್ಗೆ ನಂಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಅಂತ ಅನ್ನಿಸ್ತಾ ಇದೆ. ಅಮ್ನೋರ್ ಮೇಲೆ ಭಾರನೆಲ್ಲ ಹಾಕಿದ್ದೀನಿ. ಅವನೇ, ಧೈರ್ಯವಾಗಿರೋ. ಕಾಫಿ ತಗೊಳ್ಳಿಮ್ಮ. ಶ್ರೀಕರ್ ಕಾಣಿಸ್ತಿಲ್ವಲ್ಲ, ಯಾಕೆ? ಚೆನ್ನೈಯಿಂದ ಅರ್ಜೆಂಟ್ ಆಗಿ ಫೋನ್ ಬಂತು ರೀ. ಬೆಳಗಿನ ಜಾವನೆ ಹೊರಟು ಹೋದಾರಿ. ಇದಕ್ಕೂ ಮುಂಚೆ ಚೆನ್ನೈಗೆ ಹೋದಾಗ ಅವನಿನ ಕರ್ಕೊಂಡು ಬಂದ. ಈ ಸರಿ ಏನ್ ಕರ್ಕೊಂಡು ಬರ್ತಾನೋ? ಅವನಿ ಅಂತ ಅಪಾಯನಾ? ಇನ್ನೊಂದು ತಗೊಂಡ್ ಬರ್ತಾನೆ ಬಿಡಿ ಅಣ್ಣ. ಯಾಕಮ್ಮ ಹಾಗಂತೀರ? ಪ್ರತಿ ವಿಷಯದಲ್ಲೂ ಹೀಗೆ ಮಾತಾಡೋದು ಪದ್ಧತಿ ಅಲ್ಲ ಲಾವಣ್ಯ. ನಾವು ಮೊದಲಿನ ಹಾಗೆ ಏನೂ ಹೇಳ್ತಿಲ್ಲ. ನೀವು ಇಷ್ಟ ಬಂದ ಹಾಗೆ ಮಾತಾಡೋದು ನಿಲ್ಲಿಸಿ. ಯಾವುದಕ್ಕೆ ಆದ್ರೂ ಒಂದು ಪದ್ಧತಿ ಇರ್ಬೇಕಮ್ಮ. ಯಾರ್ದು ಈ ನಂಬರ್? ಫೋನ್ ರಿಂಗ್ ಆಗ್ತಿದ್ರೆ ರಿಸೀವ್ ಮಾಡಿ ಮಾತಾಡ್ತಿಲ್ವಲ್ಲ, ಯಾಕೆ? ಅವನಿ ಹತ್ರ ಎಲ್ಲ ರಹಸ್ಯನೇ ಅಲ್ವಾ? ಹಲೋ. ಹಾಯ್ ಅವನಿ, ದಿಸ್ ಇಸ್ ಡೇವಿಡ್. ಯಾವ ಡೇವಿಡ್? ಅಮ್ನೋರ ವಿಗ್ರಹದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಬಂದಿದ್ದೆ ಅಲ್ವಾ? ನೋಡಿ ಅವನಿಯವರೇ, ಇವರು ಇಂಟರ್ನ್ಯಾಷನಲ್ ಚಾನಲ್ಗೆ ಡಿವೋಷನಲ್ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೆಯೋ ಆಚರಣೆಗಳನ್ನು ಕೇಳಿ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಅಮ್ನೋರು ತುಂಬ ಪವರ್ಫುಲ್.
ನೀವು ಪರ್ಮಿಷನ್ ಕೊಟ್ರೆ ಅವನಿಯವರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತೀವಿ. ಇಂಟರ್ವ್ಯೂಗೆ ಡಾಕ್ಯುಮೆಂಟ್ರಿಗೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ವಲ್ಲ. ಇವಾಗ ಕಾಲ್ ಮಾಡಿದ್ದು ಆ ವಿಷಯದ ಬಗ್ಗೆ ಅಲ್ಲ. ಮತ್ತೆ ಅವನಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಯಾವ ವಿಷಯದ ಬಗ್ಗೆ ಅಂತ ಹೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಯು. ಅದೇ ಏನದು? ನೀನು ನಿನ್ನ ಹಸ್ಬೆಂಡ್ ಹುಡುಕ್ತಾ ಇರೋ ಸೌಮ್ಯ ಬಗ್ಗೆ. ಡಾಕ್ಯುಮೆಂಟ್ರಿ ಶೂಟ್ ಮಾಡೋ ನಿಮ್ಗೂ ನಮ್ ಸೌಮ್ಯಗೂ ಏನ್ ಸಂಬಂಧ? ತುಂಬಾ ಸಂಬಂಧ ಇದೆ ಅವನಿ. ಅವನಿ ಯಾಕೆ ಭಯ ಪಡ್ತಾ ಇದ್ದಾಳೆ? ಸೌಮ್ಯ ಬಗ್ಗೆ ನಿಮ್ಗೇನ್ ಗೊತ್ತು? ಸೌಮ್ಯ ಇವಾಗ ಎಲ್ಲಿದ್ದಾಳೆ? ಸೇಫ್ ಆಗಿ ಇದ್ದಾಳಲ್ವಾ? ನೀನು ನಮ್ಮ ಹತ್ರ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ನಾನು ನಿನಗೆ ಲೊಕೇಶನ್ ಶೇರ್ ಮಾಡ್ತೀನಿ. ನೀನು ತಕ್ಷಣ ಹೊರಟು ಆ ಲೊಕೇಶನ್ ಹತ್ರಕ್ಕೆ ಬರಬೇಕು. ಯಾಕೋ ತುಂಬಾ ಭಯ ಪಡ್ತಿದ್ದಾಳೆ. ಫೋನ್ ಯಾರು ಮಾಡಿದ್ದಾರೆ? ಸಿ ಅವನಿ, ಎಲ್ಲರೂ ಮಾಡೋ ತಪ್ಪೆ ನೀನು ಮಾಡಬೇಡ. ಅದೇನು ಅಂದ್ರೆ ನಮ್ಮೋರನ್ನ ಇಡ್ಸೋದಕ್ಕೋಸ್ಕರ ಪೊಲೀಸ್ನವ್ರಿಗೆ ಈ ವಿಷಯನ ಹೇಳ್ಬೇಡ. ಈ ವಿಷಯನ ಯಾರ ಹತ್ರ ಹೇಳಿದ್ರು, ಯಾರಿಗೆ ಗೊತ್ತಾದ್ರೂ ಸೌಮ್ಯಗೆ ತುಂಬಾ ತುಂಬಾ ರಿಸ್ಕ್ ಆಗುತ್ತೆ. ಐ ಮೀನ್ ನಿಮ್ಮ ಮಗು ಪ್ರಾಣಕ್ಕೆ ಅಪಾಯ. ಬೇಡ, ಅವಳಿಗೇನು ಮಾಡಬೇಡಿ. ನಾನು ಹೇಳಿದ್ದು ನಿನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ? ಸೊ ತಕ್ಷಣ ಹೊರಟು ಬಾ. ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ, ಓಕೆ? ಎಲ್ಲರೂ ನನ್ನ ಫೋನಲ್ಲಿ ಮಾತಾಡ್ತಾ ಇರೋದು ನೋಡಿದ್ರು ಏನಾಯ್ತು ಅಂತ ಕೇಳ್ತಾರೆ. ಈಗೇನ್ ಹೇಳಿ? ಅವನಿ, ಏನಾಯ್ತು? ಫೋನಲ್ಲಿ ಯಾಕೆ ಭಯ ಪಟ್ಕೊಂಡು ಮಾತಾಡ್ತಿದ್ದೆ? ಯಾರ್ ಮಾಡಿದ್ರು, ಯಾಕೆ ಮಾಡಿದ್ರು, ಏನ್ ಮಾತಾಡ್ದೆ? ಕೇಳ್ತಿದಾರಲ್ವಾ, ಉತ್ತರ ಕೊಡು. ನಮ್ಮ ಹತ್ರ ಹೇಳ್ದಿರೋಂಥ ರಹಸ್ಯ ಏನಾದರೂ ಇದೆಯಾ? ಅಂಥದ್ದೇನೂ ಇಲ್ಲ. ಮತ್ತೆ ಭಯದಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಅರ್ಧ ಗಂಟೆಲಿ ವಾಪಸ್ ಬರ್ತೀನತ್ತೆ. ಎಲ್ಲಿಗೆ ಏನು ಅಂತ ನಿಮ್ ಹತ್ರ ಪ್ರತಿಯೊಂದು ಹೇಳೋ ಅಂತ ವ್ಯಕ್ತಿ ಇವತ್ತು ನಿಮ್ ಹತ್ರ ಏನೋ ಹೇಳ್ತೇನೆ ಹೊರಟೋದ್ಲು. ಖಂಡಿತವಾಗ್ಲೂ ಇದನ್ನ ಅನುಮಾನಿಸ್ಬೇಕಾಗಿರೋ ವಿಷಯನೇ. ಅವನಿನ ಫಾಲೋ ಮಾಡೋದು ಒಳ್ಳೇದು. ಇನ್ನೆಲ್ಲಿರ್ತಾಳೆ? ಇಷ್ಟೊತ್ತಿಗೆ ಪರ್ರ ಅಂತ ಹಾರೋಗಿರ್ತಾಳೆ. ಅವನಿ ಹಾಗ್ಯಾಕ್ ಹೋದ್ಲು ಅತ್ತೆ? ನಿಮ್ಗೇನೋ ಅನ್ಸ್ತಾ ಇಲ್ವಾ? ಅದೇ ಅವನಿ ಸ್ಥಾನದಲ್ಲಿ ನಾನಿದ್ದಿದ್ರೆ ಹೀಗೆ ಬಿಟ್ಬಿಡ್ತಿದ್ರಾ? ನಿಲ್ಸಿ ಪ್ರಶ್ನೆ ಮಾಡ್ತಿದ್ರಿ ಅಲ್ವಾ? ಏನ್ರಿ, ಯಾವತ್ತೂ ಇಲ್ದೇ ಇರೋಂಥ ಭಯ ಅವನಿ ಮುಖದಲ್ಲಿ ಕಾಣಿಸ್ತಾ ಇದೆ ರೀ. ಹೌದು ವೇದ, ನಮ್ ಹತ್ರ ಯಾವ್ದೋ ವಿಷಯ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿದೆ. ಅನ್ಸೋದೇನು ಅದೇ ನಡೀತಾ ಇದೆ. ಅದೇನೋ ಬೇಗ ಕಂಡುಹಿಡೀರಿ. ಅಣ್ಣ, ಸ್ವಲ್ಪ ಬೇಗ ಹೋಗಿ. ತಗೊಳ್ಳಿ. ಹಲೋ, ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ವಿ ಆರ್ ಕಮಿಂಗ್. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಈ ವಿಷಯನ ಯಾರ ಹತ್ರ ಹೇಳಿದ್ರು, ಯಾರಿಗೆ ಗೊತ್ತಾದ್ರೂ ಸೌಮ್ಯಗೆ ತುಂಬಾ ತುಂಬಾ ರಿಸ್ಕ್ ಆಗುತ್ತೆ. ನೋಡಿ ಅವನಿಯವರೇ, ಇವರು ಇಂಟರ್ನ್ಯಾಷನಲ್ ಚಾನಲ್ಗೆ ಡಿವೋಷನಲ್ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೆಯೋ ಆಚರಣೆಗಳನ್ನು ಕೇಳಿ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಅಮ್ಮನವರು ತುಂಬಾ ಪವರ್ಫುಲ್. ನೀವು ಪರ್ಮಿಷನ್ ಕೊಟ್ರೆ ಅವನಿಯವರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತೀವಿ. ಅಂದ್ರೆ ಅವತ್ತವರು ನಿಜವಾಗ್ಲೂ ಡಾಕ್ಯುಮೆಂಟ್ರಿ ಶೂಟಿಗೆ ಬರ್ಲಿಲ್ವಾ?